Hello everyone, welcome to Sankalp Learning Solution. Let us see question number 42 of NMMS Math, Concept Analogy Non-Verbal. This is our image A and B. Image A is half arrow. Half arrow anna draw madidare, but it is inverted. Inverted means tip is downward. Downward alli half tip portion anna draw madidare. B hege ide andre opposite. Head up. ಓಕೆ, ಇದು ಹೆಡ್ ಡೌನ್ ಆದ್ರೆ ಆರೋ ಮಾರ್ಕ್ ಅಪ್ವರ್ಡ್ ಅಲ್ಲಿ ಇದೆ, ಹಾಫ್ ಆರೋ ಅನ್ನ ತೋರಿಸಿದ್ದಾರೆ. ಸೊ ರಿವರ್ಸ್ ಎ ಹೇಗಿದೆಯೋ ಅದರ ರಿವರ್ಸ್ ಪೋರ್ಷನ್ ಅಲ್ಲಿ ಬಿ ಇದೆ, ಅದರ ಜೊತೆ ಈ ಎಂಡ್ ಅಲ್ಲಿ ಒಂದು ಸಣ್ಣ ಲೈನ್ ಇತ್ತಲ್ವಾ, ಅದು ಡಬಲ್ ಆಗಿದೆ. ಇಟ್ ಗೆಟ್ ಡಬಲ್. ಇನ್ವರ್ಷನ್ ಇದು, ಅದರ ಜೊತೆ ಎಂಡ್ ಅಲ್ಲಿ ಏನ್ ಲೈನ್ ಇತ್ತು ಅದು ಡಬಲ್ ಆಯ್ತು. ಇದು ಲಾಜಿಕ್. ಅದೇ ರೀತಿ ನಾವು ಸಿ ಕೊಟ್ಟಿದ್ದಾರೆ, ಡಿ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸಿ ಈಗ ಇನ್ವರ್ಟ್ ಇದೆ, ಹಾಫ್ ಬಾಕ್ಸ್ ಒಂದು ಕರ್ವಿಂಗ್ ಲೈನ್ ಗೆ ಕನೆಕ್ಟ್ ಆಗಿ ಎಂಡ್ ಅಲ್ಲಿ ಒಂದು ಸ್ಟ್ರೇಟ್ ಲೈನ್ ಇದೆ, ಆಯ್ತಾ. ಸೊ ಇದನ್ನ ನಾವೀಗ ಏನ್ ಮಾಡ್ಬೇಕು, ಇನ್ವರ್ಟೆಡ್ ಮಾಡ್ಬೇಕು. ಇನ್ವರ್ಟ್ ಮಾಡಿದಾಗ ಇದು ಈ ರೀತಿಯಾಗಿ ಚೇಂಜ್ ಆಯ್ತು. ಕರು ಇಲ್ಲಿದೆ, ಈ ರೀತಿಯಾಗಿ ಚೇಂಜ್ ಆಯ್ತು. ಸಾರಿ, ಈ ಡೈರೆಕ್ಷನ್ ಕೂಡ ಚೇಂಜ್ ಆಗುತ್ತೆ, ಈ ರೀತಿ ಬರುತ್ತೆ. ಇದ್ರ ಜೊತೆ ಇನ್ನೂ ಒಂದು ಚೇಂಜಸ್ ಏನ್ ಮಾಡ್ಬೇಕು ಅಂದ್ರೆ, ಒಂದು ಸ್ಟ್ರೇಟ್ ಲೈನ್ ಇರೋದನ್ನ ಡಬಲ್ ಮಾಡ್ಬೇಕು. ಸೊ ದಿಸ್ ಇಸ್ ಅವರ್ ಇಮೇಜ್ ಡಿ. ಲಾಜಿಕ್ ಪ್ರಕಾರ ಈ ರೀತಿ ವರ್ಕ್ ಆಗುತ್ತೆ. ಎ ಇರೋದು ಬಿ ಆಗಿ ಹೇಗೆ ಚೇಂಜಸ್ ಆಯ್ತು ಅದೇ ರೀತಿ ಸಿ ಇರೋದನ್ನ ಡಿ ಆಗಿ ಕನ್ವರ್ಟ್ ಮಾಡಿದ್ದೇನೆ. ಫಸ್ಟ್ ಅಲ್ಲಿ ಕೊಟ್ಟಿರೋ ಇಮೇಜ್ ಅನ್ನ ಇನ್ವರ್ಟ್ ಮಾಡ್ಬೇಕು, ಆಮೇಲೆ ಎಂಡ್ ಅಲ್ಲಿ ಇರೋ ಒಂದು ಸ್ಟ್ರೇಟ್ ಲೈನ್ ಹೋಗಿ ಡಬಲ್ ಆಗ್ಬೇಕು. 2 ಆಯ್ತು. ಸೊ ಇಟ್ ಮ್ಯಾಚ್ ವಿತ್ ಆಪ್ಷನ್ 1. ರಿಮೈನಿಂಗ್ ಆಲ್ ಆರ್ ರಾಂಗ್. ಸೊ ಇಲ್ಲಿ ಪ್ರತಿಯೊಂದು ಪಾಯಿಂಟ್ ಇಂಪಾರ್ಟೆಂಟ್. ಸ್ಮಾಲ್ ಕರು, ಸ್ಮಾಲ್ ಸ್ಟ್ರೇಟ್ ಲೈನ್, ಅದರ ಟರ್ನಿಂಗ್ ಕೂಡ ಅಬ್ಸರ್ವ್ ಮಾಡಬೇಕು. ಸೊ 1 is perfect match. Remaining all are wrong. Here the correct answer is 1. Thank you.